ನಿಮ್ಮ ಹತ್ರ ನಮ್ದೊಂದು ಕಂಪ್ಲೇಂಟ್ ಕೊಡೋದೈತಿ. ಏನು ಕಂಪ್ಲೇಂಟಾ? ಯಾವ ಕಂಪ್ಲೇಂಟು? ಯಾವ್ದ್ರ ಬಗ್ಗೆ ಕಂಪ್ಲೇಂಟು? ಯಾರಾದ್ರೂ ಯಾರೊಬ್ರು ಹೆಂಡತಿನ ಹಾಕ್ಕೊಂಡು ಹೋದ್ರ? ಇಲ್ಲ ರೇಪ್ ಮಾಡ್ರ? ಇಲ್ಲ ಕೊಲೆ ಗಿಲೆ ನಡೆದೈತಾ ಹೆಂಗ? ಹೌದ್ರಿ, ನಡ್ದೈತಿ. ನೀವ್ ಹೇಳಿದಂಗೆ ಕೊಲೆ ನಡ್ದೈತಿ. ಅದು ಮಾತ್ರ ಮನುಷ್ಯರ ಕೊಲೆ ಅಲ್ಲ ರೀ. ಮತ್ತ ಪ್ರಾಣಿದ? ಪ್ರಾಣಿ ಕೊಲೆನೂ ಅಲ್ಲ ರೀ. ಅದು ಅದು ನನ್ ಚಡ್ಡಿ ಕೊಲೆ. ಏನು ಚಡ್ಡಿ ಕೊಲೆನಾ? ಸರಿ ಸರಿ, ಅದ್ ಹೆಂಗ್ರಿ? ಅಯ್ಯೋ ಪೊಲೀಸ್ನರ, ಅದೇನ್ ಹೇಳ್ತೀರಾ? ಅದು ಆ ಟೈಲರ್ ನೀವು ತಿಳ್ಕೊಂಡಂಗ ಖಂಡಿತ ಚಡ್ಡಿ ಕೊಲೆ ಆಗೈತಂದ್ರ ಚಡ್ಡಿ ಸತ್ತೋಗಿಲ್ರಿ. ಆ ಟೈಲರ್ ಹನುಮಂತು ಅದನ್ನಲ್ಲ, ಹನುಮಂತು ಆ ನನ್ನ ಮಗ ಬಂಗಾರದ ಚಡ್ಡಿನ ಕತ್ತರಿಸಿ ಹಾಳು ಮಾಡ್ಬಿಟ್ಟೇನ್ರಿ. ಅದಕ್ಕೆ ಇವತ್ತು ಕಂಪ್ಲೇಂಟ್ ಕೊಡ್ಬೇಕಂತ ಬಂದಿರೋದು. ಅಯ್ಯೋ ಅದಕ್ಕೆ ಕಂಪ್ಲೇಂಟಾ? ಅಯ್ಯೋ ದೇವ್ರೆ, ನಾವು ಪೊಲೀಸ್ ಆಗಿರೋ ಹೊತ್ತಿಗೆ ಅಂಕೋಲಾ ಮತ್ತು ಕಾರವಾರದಿಂದ ಜನರ ಕೈಯಾಗ ಚುಲ್ಕಿ ಓದಿಸ್ಕೊಂಡಿದ್ದು ಆಯ್ತು. ಇನ್ನೂ ಗೋಕರ್ಣ ರೈತರು ಅನ್ಸ್ಕೊಂಡಿರೋ ಆ ದೊಡ್ಡ ಮನುಷ್ಯರ ಹತ್ರ ಟ್ಯಾಕ್ಟರ್ನಿಂದ ಗುದ್ದಿಸ್ಕೊಂಡಿದ್ದು ಆಯ್ತು. ಇನ್ನೂ ಕೊರೋನಾದಂತ ಕೆಟ್ಟ ವೈರಸ್ ಬಂದಾಗ್ನಿಂದ ಅದಂತೂ ಹೇಳಲೇಬಾರ್ದ್ರಿ. ಯಾಕಂದ್ರ ಇದುವರೆಗೂ ಅಲ್ಲಿ ಇಲ್ಲಿ ಅಡ್ಡಾಡೋ ನಮ್ ಜನ ಪೊಲೀಸರು ಕಂಡ್ರ ಭಯಪಟ್ಟು ಓಡೋಗ್ತಿದ್ವಿ. ಆದ್ರ ನಾವು ಪೊಲೀಸ್ ಅನ್ನೋದನ್ನ ಮರ್ತು ನಮ್ಗ 3 ಕಾಸಿನ ಬೆಲೆ ಇದ್ದಂಗೆ ಮಾಡ್ಬಿಟ್ಟಾರ. ಅದಕ್ಕ ಅದ್ರಲ್ಲೂ ನೀವೊಬ್ರು ಚಡ್ಡಿ ತಗೊಂಡ್ ಬಂದು ಚಡ್ಡಿ ಕತ್ತಿರ್ಸೋನ್ ಮೇಲೆ ಆಕ್ಷನ್ ತಗೊಳ್ತಾ ಇದ್ದೀರಿ. ಬೇಡ್ರಪ್ಪೋ ಬೇಡ, ಈ ಪೊಲೀಸ್ ಕೆಲಸನೇ ಬೇಡ. ಅಯ್ಯೋ ಸಾಹೇಬ್ರ, ಹಂಗೆ ಕೇಳಕತ್ತೀರಿ? ನನ್ ಚಡ್ಡಿ ಕತೆ ಏನಾಗೈತ ಅನ್ನೋದನ್ನ ಅವಧಿ ಕೇಳ್ರಿ ಮತ್ತ. ಅಯ್ಯೋ ಆವತ್ ಕೇಳಿನಿ, ಇನ್ನೇನ್ ಮತ್ ಕೇಳೋದ್ರಿ? ಒಟ್ಟಾರೆ ನಿಮ್ ಪ್ಯಾಟ್ ಹೊಡ್ಯಾ ಕೊಟ್ಟಂತ ಚಡ್ಡಿನ ಆ ಹನುಮಂತು ಕಟ್ ಮಾಡಿ ಚಿಕ್ಕ ಸೈಜ್ ಹೋಗಿ ಕೊಟ್ಟಿರ್ದಲ್ವೇನ? ಹೌದ್ರಿ, ಅದಕ್ಕೆ ಇವತ್ತಾತನ ಮೇಲೆ ಕೇಸ್ ಆಗ್ಬೇಕಂತ ಬಂದಿರೋದು. ಅಯ್ಯೋ ಮಾದಪ್ಪನವ್ರ, ಆ ಹರಿದೋಗಿರೋ ಚಡ್ಡಿಗೋಸ್ಕರ ಈ ಕೇಸು ಗೀಸಲ್ಲ ಯಾಕ್ರಿ? ಒಟ್ಟಾರೆ ನಿಮ್ ಬೇಕಂದ್ರ ಹೊಸ ಚಡ್ಡಿನ ನಾ ಹೊಲ್ಸ್ಕೊಂಡ್ ಬಂದ್ ಕೊಡ್ತೀನಿ. ಹೌದಾ? ಕೊಡ್ತೀರೇನು? ಹೌದು. ನನ್ನ ಹೆಂಡತಿ ಪ್ರೀತಿಯಿಂದ ಕೊಡ್ಸಿರೋ ಚಡ್ಡಿ ಆಗಿರೋದ್ರಿಂದ ಒಂದು ಚಡ್ಡಿ ಬದಲು 10 ಚಡ್ಡಿ ಬೇಕು ನನಗ. ಸರಿ, 10 ಬೇಕಲ್ಲ, ನಾನ್ ಕೊಡ್ತೀನಿ. ಇಷ್ಟು ಮಾಡ್ಲಿಕ್ಕ ನೀವು ನನ್ಗೇನ್ ಕೊಡ್ತೀರಿ? ನಿಮ್ಗೊಂದು ಕೊಡ್ತೀನ್ರಿ. ಏನ? ಚಡ್ಡಿನ. ಚಡ್ಡಿ ಮನೆ ಹಾಳಾಗ ಯಾರಿಗ್ ಬೇಕ್ರಿ ನಿಮ್ ಪುಟ್ಕೋಸಿ ಚಡ್ಡಿ? ನಾನ್ ಮಾಡ್ಕೊಡ್ತಿರೋ ಕೆಲ್ಸದಾಗ ಕೊಡೋದಾದ್ರ 1,000 ರೂಪಾಯಿ ಕೊಡ್ರಿ, ಇಲ್ಲ ಅಂದ್ರ ಆಯ್ತಪ್ಪ ಕೊಡ್ತೀನಿ. ಆದ್ರದು ಇವಾಗಲ್ಲ, ಕೆಲ್ಸ ಆದ್ಮೇಲೆ ಅಷ್ಟ. ನೆನ್ಪಿರ್ಲಿ, 10 ಚಡ್ಡಿ 10. ನಾನಿನ್ ಬರ್ತೀನಿ ಸಾಹೇಬ್ರ. ಬಾ ಏನ್ ಚಡ್ಡಿ ಚಡ್ಡಿ ಅಂತ ಸಾಯ್ತಾ ನೀವು? ಮಿಲಿಟರಿಯಿಂದ ಬಂದಾಗ್ಲಿಂದ ಬರೀ ಚಡ್ಡಿ ಕತೆನೇ ಆಗೋಯ್ತು ಒಂದು. ನಮಸ್ಕಾರ ರೀ ಶಾಲೆ ಪೊಲೀಸ್ ಪಾಪಣ್ಣವ್ರಿಗ. ನಿನ್ನ ನಮಸ್ಕಾರ ಮನೆ ಹಾಳು ಬಿತ್ತು. ಮೊದ್ಲು ತೆಗಿ ಚಡ್ಡಿನ. ಏನ್ರಿ ಇದು ಅನ್ಯಾಯ? ಅಲ್ಲ, ಇರೋದು ಒಂದ್ ಚಡ್ಡಿ, ಅದು ತೆಗೆದು ನಿಮ್ ಕೈಯಾಗ ಕೊಟ್ರ ಮುಂದೆ ನನ್ ಗತಿ ಏನು ಅಂತೀನಿ? ರೇ ಮಗನ, ನಾನ್ ಹೇಳ್ತಿರೋದು ನಿನ್ ಹೊಲ್ಸು ಹೊಡೆ ಚಡ್ಡಿ ಬಗ್ಗೆ ಅಲ್ಲ, ಅದು ಮಿಲಿಟರಿ ಮಾದಪ್ಪನವ್ರು ಅದಾರಲ್ಲ ಅವ್ರ ಚಡ್ಡಿ ಬಗ್ಗೆ. ಆ ಮಿಲಿಟರಿ ಮಾದಪ್ಪರ ಚಡ್ಡಿ ಬಗ್ಗೆನಾ? ಅದೇ ನಾ ಮಗನ್ ತಂದು ಬರೀ ಚಡ್ಡಿ 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 ಯಾವ್ದ್ಯಾವ್ದೋ ಬಾಯಿಂದ ಅವ್ನ ಚಡ್ಡಿ ವಿಷಯ ಕೇಳಿ ನನ್ನ ತಲೆ ಕೆಟ್ಟು ಗೊಬ್ಬರಾಗೋದೊಂದೇ ಬಾಕಿ ಐತಿ. ಈಗ ಏನಂತೆ ಅವ್ನ ಚಡ್ಡಿ ಕತಿ? ಅದನ್ನ ನಾನ್ ಹೇಳ್ತೇನ್ರಿ. ನೋಡ್ರಿ, ಪೊಲೀಸ್ ಪಪ್ಪಣ್ಣರ ಹತ್ರ ನಮ್ಮಪ್ಪ ಚಡ್ಡಿದು ಒಪ್ಪಂದ ಮಾಡ್ಕೊಂಡಿರೋ ಪ್ರಕಾರ ಓಹೋ, ಹಂಗೋ ಹಿಂಗೋ ಕಷ್ಟಪಟ್ಟು ಅವ್ರ ಮನೆ ಹೊಲಿಸಿ ಆವತ್ ನೀನ್ ಕಟ್ ಮಾಡಿ ಹೊಳ್ದಿರೋ ಚಡ್ಡಿ ಬದ್ಲಿಗ ಹೊಸ ಚಡ್ಡಿ ಕೊಡ್ತೀನಂತ ಮಾತು ಕೊಟ್ಕೊಳ್ತೀನಿ ಅಪ್ಪನ. ಏ ಗಂಗೆ, ನೋಡ, ಇವತ್ ನಿಮ್ಮ ಅಪ್ಪ ಅವನ್ ಚಡ್ಡಿ ವಿಷಯನ ಹಿಡ್ಕೊಂಡು ಪೊಲೀಸ್ ಕಂಪ್ಲೇಂಟ್ ವರೆಗೂ ಮುಂದೆ ಬಂದು ಮುಟ್ಟಿದಾನಂದ್ರೆ ಬಿಡಬಾರ್ದು, ನನ್ನ ಬಿಡ್ಲೇಬಾರ್ದು. ಆ ಮಗ ನನ್ನ ಕೈಗೇನ್ ಸಿಗ್ಬೇಕಾಗಿತ್ತು? ಏನು ಮಾಡ್ತಿದ್ದಿ? ಕೊಲೆ ಮಾಡ್ಬಿಟ್ಟಿದ್ದೆ. ಪೊಲೀಸ್ ಇರುವಾಗ್ಲೇ ಕೊಲೆ ಬಗ್ಗೆ ಮಾತಾಡೋ ನೀನು? ಬಾಳ್ ಜೋರದಿ ಮಗನ, ಬಾಳ್ ಜೋರದಿ. ಅದಕ್ಕ ಯು ಆರ್ ಅಂಡರ್ ಅರೆಸ್ಟ್. ಸಾಯಬ್ರ,
ಪಾಪ ಏನೋ ಕೂಸಿ ಏನೋ ಒಂದು ಮಾತು ಮಾತಾಡಿದ್ವಿ ಅದಕ್ಕೆ ಇಂಥ ಮಾತು ಮಾತಾಡ್ತಾರೆ ಹೋಗ್ಲಿ ಬಿಡ್ರಿ. ಅವ ನೋಡಿದ್ದು ಕೊಲೆ ಅಲ್ರಿ ಅದು. ಮತ್ತೆ ನಮ್ ತಲೆನಾ ಸರಿ ಅದೇನೇ ಆದ್ರೂ ನಾನ್ ಮಾತ್ರ ಬಿಡೋದೇ ಇಲ್ಲ. ಅರೆಸ್ಟ್ ಮಾಡೋನಂದ್ರೆ ಮಾಡೋಣ. ಏ ಪಕ್ಕ ಬಾಯ್ಲಿತ್ತ ಅಲ್ಲ ನಿನಗೆ ಒಂದು ಈಟರ ತಲೆ ಬುದ್ಧಿ ಐತಿಲ್ಲ. ಆ ಸಾಯಬ್ರ ಮುಂದೆ ಹೆಂಗ ಮಾತಾಡ್ಬೇಕ ಹೆಂಗ್ ಇರ್ಬೇಕನ್ನ ತಿಳ್ಕೊಳಕಿಲ್ಲ ಅಲ್ಲಿ. ಮಂದ್ಯ ನನ್ನ ಮಗನ ಒಂದು ಕೆಲಸ ಮಾಡು, ಮೊದಲು ಇಲ್ಲಿಂದ ಜಾಗ ಖಾಲಿ ಮಾಡು. ಸರಿಯಾದ ಪಾಠ ನಾನು ಕಲಿಸ್ತೀನಿ. ಸರಿ ಬಿಡೋಗಕ್ಕೆ ಬೀಸೋ ದೊಣ್ಣೆಯಿಂದ ತಪ್ಪಿಸ್ಕೊಂಡ್ರೆ 100 ವರ್ಷ ಆಯಸ್ಸು ಅಂತೆ. ಬರ್ತೀನಿ. ಹೊರಡಲ್ಲ ಚೊಣ್ಣ ಹೋಗೇ ಬಿಟ್ಟ ಮಗ. ರೀ ಗಂಗೆಯವ್ರ ಹೇಳ್ರಲ್ಲ ಆ ಸಾಹೇಬ್ರ. ಟೈಲರ್ಗ ನೀವೇನ್ ಐಡಿಯಾ ಕೊಟ್ಟು ನನ್ನಿಂದ ತಪ್ಪಿಸ್ಕೊಳಂಗ್ ಮಾಡ್ಬಿಟ್ಟಿರಿ. ಸಾಯಬ್ರ ಅದು ತಪ್ಪಿಸ್ಕೊಳಂಗ ಮಾಡಿಲ್ರಿ. ಅವ ಹೆಂಗ್ ಹೊಡೋದ್ನಂಗ ಮತ್ತೆ ವಾಪಸ್ ಜೈಲಿಗೆ ಸೇರ್ಲಿ ಅಂತ ನಾವ್ ಮಾಡಿದ್ರಿ. ಯಾಕಂದ್ರ ನೋಡ್ರಿ ನಾವಿಬ್ರು ಇರ್ಬೇಕಾರ ಮೂರನೇದ ವ್ಯಕ್ತಿ ಇಲ್ಲಿ ನಮ್ಮಿಬ್ರು ಮಧ್ಯೆ ಇರಬಾರ್ದಲ್ಲ. ಓಹೋ ಹಂಗಾದ್ರ ನನ್ ಮೇಲೆ ನಿಮ್ಗೆ ತುಂಬಾ ನೇಪಿರುತ್ತೆ ಅಂತ ಆಯ್ತು. ಹೇಳಬಾರ್ದ್ರಿ ಅದು ಹೊಕ್ಕಿ ಹೊಕ್ಕಿ ಹರಿಯಾಕತ್ತ ಬಿಟ್ಟೈತ್ರಿ. ಏನ ಪ್ರೀತಿಲಿ ಸರೇನಾ ಮತ್ತೆ ಆಗ್ತಡ ಏನಲ್ಲ ತಗೊಂಡಿನ್ ಮಜ್ಜಿಗೆ ಕೊಡಿನ. ಸೈಡಲ್ಲಿ ಓಡ್ಬಿಡೋಣ ಎಡೆಯಲ್ಲ. ನರಸಿಂಹ ಇವತ್ತು ವಿಶಾಲ ಕುಟುಂಬದ ಮೇಲೆ
ಕುತಂತ್ರದ ಕಾರಣದಿಂದಲೇ ಏನು ನಾವೇ ನಮ್ಮ ಸ್ವಂತವಾಗಿ ತಯಾರಿಸಿದ ಒಬ್ಬ ಡ್ರಗ್ಸ್ ಆಗಿರೋ ಕ್ರೂರಿ ವೇದಾಂತದೊಂದಿಗೆ ನಮ್ಮ ಕುತಂತ್ರದಿಂದಲೇ ಮದುವೆಯಾಗಿ ಬರುತ್ತಿಳಿದು ಅರ್ಥ ತನ್ನ ಬದುಕೇ ಬರ್ಬಾದ್ ಮಾಡ್ತೀವಿ. ಅತ್ತ ನಮ್ಮಿಬ್ಬರ ಗಡುವೈರಿ ಆ ರಾಮಣ್ಣನು ಸಹಿತ ಪಾರ್ಶ್ವವಾರಿ ಎಂಬ ವೈದ್ಯರಿಗೆ ತುತ್ತಾಗಿ ಇವತ್ತು ತನ್ನ ಮಗ ಸೊಸೆ ನೀಡ್ತಾ ಇರುವ ದೌರ್ಜನ್ಯಕ್ಕೆ ಸಿಲುಕಿ ದಿಕ್ಕು ದೆಸೆ ಇಲ್ಲದವರಂತೆ ಈಗಾಗಲೇ ವೃದ್ಧಾಶ್ರಮ ಸೇರುವ ಕಾಲವು ಸಮೀಪವಾಯಿತು. ಅಷ್ಟೇ ಅಲ್ಲ, ಮುಂದೊಂದು ಸಮಯ ಸಾಧಿಸಿ ನಿಮ್ಮೆಲ್ಲರ ಜನ್ಮವೇ ಚಾಲಾಡಿ ನೀವಿಡುವ ಪ್ರತಿ ಹೆಜ್ಜೆ ಹೆಜ್ಜೆಗೂ ಈ ಉಗ್ರ ನರಸಿಂಹ ಅಂಡ್ ಭಗವಾನ್ ಬಾದಶಾಹ ನಿಮ್ಮ ಪಾಲಿಗೆ ಮುಳ್ಳಾಗಿ ಬರಾಗಿಸಿ ನೀವೆಂದು ಮುಂದೆಗೆ ಬಾರದಂತೆ ತಡೆದು ಸರ್ವರಿಗೂ ಸಮಾನವಾದ ಹಳ್ಳ ತೋಡಿ ಅದರಲ್ಲಿ ತಪ್ಪನ್ನು ಮಾಡೇ ಮಾಡ್ತೀವಿ. ನಾನ್ಯಾರು? ನಿಮ್ಮ ಉಗ್ರ ಪ್ರತಾಪಿ ಇವನು ಕೊಟ್ರೆ ಶಾಪ್. ಸರಿ, ಅಣ್ಣ ಇಲ್ಲಿ ಅವ್ರು ಈಗ ತಾನೇ ರೆಡಿಯಾಗಿ ಎಲ್ಲ ಫ್ರೆಂಡ್ ಮನೆಗಂತ ಆಚೆ ಹೋದ್ರು. ಹೌದು, ಏನಿದು ಬರ್ತಿದ್ದ ಹಾಗೆ ಅಣ್ಣನ ಬಗ್ಗೆ ವಿಚಾರಿಸ್ತಾ ಇದೆಯಲ್ಲ, ಯಾಕೆ ಅಂತ? ಕಾರಣ ಇದೆ ಕಣೆ, ಕಾರಣ ಇದೆ. ಏನಂದ್ರೆ ಏನ್ರಿ ನೀವು? ಅಲ್ಲ, ಈ ಸಮಯದಲ್ಲಿ ಇದೆಲ್ಲ ಬೇಕಾ ಅಂತ? ಬೇಕೇ ಬೇಕು.